ಸೀರಿಯಸ್ಲಿ ಚೆನ್ನಾಗಿದೆ ಮಾತ್ರ. ಒಂಥರ ನಮ್ಮ ಮಂಗಳೂರಿನ ಸೊಗಡಲ್ವಾ ಇದು. ಸೊ ಅದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಒಂಥರ ನೋಡ್ತಾ ಇದ್ದಾಗ ಆ ಸ್ಟೋರಿಲಿ ನಾವೇ ಇದ್ದೀವಿ ಅಂತ ಹೇಳುವಂತ ಫೀಲ್ ಆಗ್ತಾ ಇದೆ. ಅದನ್ನೇ ಕೊಂಡೊಯ್ತದೆ. ಫ್ಯಾಮಿಲಿ ಜೊತೆ ನೋಡಬಹುದು ಮೂವಿ. ಮತ್ತೆ ಆಕ್ಟಿಂಗ್ ಚೆನ್ನಾಗಿತ್ತು ಎಲ್ಲರದು. ನನಗೆ ತುಂಬಾ ಇಷ್ಟ ಆಯ್ತು. ಫಸ್ಟ್ ಕೂತವನು ಇಂಟರ್ವ್ಯೂ ಕೂಡ ಹೊರಗಡೆ ಬಂದಿಲ್ಲ. ಏನಾಗುತ್ತೆ ಕ್ಯೂರಿಯಾಸಿಟಿ ಕೂಡ ಇತ್ತು. ಪಾರ್ಟ್ 2 ಬರ್ತಾ ಉಂಟಲ್ಲ, ಅದಕ್ಕೆ ವೇಟ್ ಮಾಡ್ತಿದ್ದೇವೆ. ಕೋಸ್ಟಲ್ ಬೆಲ್ಟ್ ಬಗ್ಗೆ ಒಳ್ಳೆ ನಮ್ಮ ಜೀವನ ಹೇಗೆ ಬರ್ತದೆ, ಹೇಗಿರ್ತದೆ ಅದರ ಬಗ್ಗೆ ಎಲ್ಲ ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ. ಮತ್ತೆ ಅಣ್ಣ ತಮ್ಮಂದಿರ ಬಾಂಧವ್ಯ ಉಂಟಲ್ಲ, ನೋಡಿ ತುಂಬಾ ಖುಷಿ ಆಯ್ತು. ಸೊ ಐ ಥಿಂಕ್ ಒಂದು ಡಿಫ್ರೆಂಟ್ ಮೂವಿನೇ ಇದು. ಬೇರೆ ತರನೇ ಅಟೆಂಪ್ಟ್ ಮಾಡಿದ್ದಾರೆ. ಸೂಪರ್ ಆಗಿದೆ. ನನಗೆ ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಯಾಕೆಂದ್ರೆ ಫುಲ್ ಸ್ಟನ್ ಆಗಿದ್ದೀನಿ ನಾನು. ಯಾಕೆಂದ್ರೆ ಇಷ್ಟೊಂದು ಕಾನ್ಫಿಡೆನ್ಸ್ ಇರ್ಲಿಲ್ಲ. ನನ್ನ ತಕ್ಕ ಮಟ್ಟಿಗೆ ಒಂದು ಮೂವಿನ ಮಾಡಿದ್ದೀನಿ. ಬಟ್ ಒಂದೇ ಒಂದು ನನಗೆ ಏನ್ ಅನ್ಸ್ತಾ ಇದೆ ಅಂತಂದ್ರೆ, ಸುಮಾರು ಜನರಿಗೆ ಮೂವಿ ಈಸಿಯಾಗಿ ಅರ್ಥ ಆಗ್ಲಿಲ್ಲ ಅಂತೆ. ಯಾಕೆಂದ್ರೆ ಸೆಕೆಂಡ್ ಹಾಫ್ ಇಂದ ನಾನು ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿದ್ದೀನಿ. ಅದು ಈಸಿಯಾಗಿ ನಾರ್ಮಲ್ ಇಲ್ಲ, ನಾನ್ ಲೀನಿಯರ್ ಇದೆ. ಒಂದು ಸತಿ ನೋಡಿದವರು ಮತ್ತೊಂದು ಸತಿ ಬಂದು ನೋಡಿದವರು ಕೂಡ ಇದ್ದಾರೆ. ನಿನ್ನೆ ಮಣಿಪಾಲ್ ಅಲ್ಲಿ ನನಗೆ ಸಿಕ್ಕಿದ್ರು. ಸೊ ಇದು ಒಳ್ಳೆ ಒಂದು ಫೀಡ್ಬ್ಯಾಕ್ ಅನ್ಕೋತೀನಿ. ಯಾಕೆಂದ್ರೆ ಈಗ 5th ಎಲ್ಲ ಕಡೆ ರಿಲೀಸ್ ಆಗ್ತದೆ ರಾಜ್ಯಾದ್ಯಂತ. ಸೊ ನೋಡುವಾಗ ಅಲ್ಲಿ ಒಂದು ಸ್ವಲ್ಪನಾದ್ರೂ ಒಂದು ಮೂಮೆಂಟ್ ನೀವು ಮಿಸ್ ಮಾಡಿದ್ರು ನಿಮ್ಗೆ ಸ್ಟೋರಿ ಅರ್ಥ ಆಗ್ಲಿಕ್ಕಿಲ್ಲ. ಸೊ 5th ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಬನ್ನಿ. ಏನೇ ಸ್ವಲ್ಪ ಡಿಫರೆನ್ಸ್ ಇದ್ರು, ಯಾಕೆಂದ್ರೆ ಫಸ್ಟ್ ಟೈಮ್ ನನ್ನ ಮೂವಿ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಅಥವಾ ತುಂಬಾ ಜಾಸ್ತಿನೇ ನಾನು ಮಾಡಿರ್ಬೋದು. ಅದು ನೀವು ನಂಗೆ ಹೇಳ್ಬೇಕು ಏನು ಅಂತ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು.